ಮರ್ಯಾದಿಂದ ಹೇಳ್ತೀನಿ, ನನ್ನ ಹತ್ರ ಕಾಸಿಲ್ಲ, ತಗೋ ವಾಪಸ್ ಕೊಡು. ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತಾನು ಹಿಂಗಾಯ್ತು. ಅವ್ರು ಸ್ವಲ್ಪ ಆಲ್ರೆಡಿ ಫುಲ್ ಕೋಪದಲ್ಲಿ ಬರ್ತಾರೆ ಇವಾಗ. ಆಮೇಲೆ ರಿವೀಲ್ ಮಾಡ್ತೀನಿ ಇದು ಕೂಡ ಪ್ರ್ಯಾಂಕ್ ಅಂತ. ನಿನ್ ಮೇಲೆ ನಂಬಿಕೆ ಇವಾಗ ನಂಬಿದಕ್ ನೋಡು. ಹತ್ರ ನನ್ ಬ್ಯಾಲೆನ್ಸ್ ಇಲ್ಲ. ನಯನ ಪಾಪ ಎಷ್ಟು ರೂಪಾಯಿ ಆಯ್ತು? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕಗೆ ಮತ್ತು ನನ್ನ ಹೆಂಡತಿಗೆ ನಾನು ಪ್ರ್ಯಾಂಕ್ ಮಾಡಿ ನನಗೆ ಬೇಜಾರಾಗೋಯ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಸಾರಿ ಕೇಳ್ತಾ ಇದ್ದೀನಿ. ಸಾರಿ ಅಕ್ಕ, ಸಾರಿ ಹೆಂಡತಿ. ಇಟ್ಸ್ ಓಕೆ, ಬಟ್ ನೀನು ಈಗ ಅವರ ಸಾರಿಗೆ ಒಪ್ಪಲ್ಲ ಅವರು. ಅದಕ್ಕೋಸ್ಕರ ಪ್ರ್ಯಾಂಕ್ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಏನು ಬೇಕು ಅದನ್ನು ನೀವು ತಗೊಳ್ಳಿ. ಗೊತ್ತಿಲ್ಲ, ತುಂಬಾ ದಿನ ಆದ್ಮೇಲೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಬೇಕು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಫುಲ್ ಶಾಪಿಂಗ್ ಮಾಡ್ತೀನಿ. ಫುಲ್ ಏನಿಲ್ಲ, ಒಂದೊಂದು ಡ್ರೆಸ್ ಅಷ್ಟೇ. ಎಲ್ಲ ಫುಲ್ ಬಜೆಟ್ ಏನು? ಎರಡು ಸರಿ ಮಾಡಿರತ್ತ. ಇವಾಗ ಏನು ಮಾಡಲ್ಲ, ಬನ್ನಿ ಹೋಗೋಣ. ಸ್ನೇಹಿತರೆ ನೋಡಿ, ಇವಾಗ ಕರ್ಕೊಂಡು ಬಂದಿದ್ದೀನಿ. ನೇನಾ ಏನ್ ಬೇಕೋ ಅದು ತಗೋ. ಏನ್ ಬೇಕದು? ಎಲ್ಲಿ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಜುಡಿಯೋದಲ್ಲ, ಮ್ಯಾಕ್ಸ್ ಅಲ್ಲ, ಜುಡಿಯೋದಲ್ಲೇ ತಗೋ. ಅಲ್ಲೋಗೋಣ ಬಾ. ಜುಡಿಯೋದಲ್ಲೇ ತಗೋ. ಎಷ್ಟು ಬೇಕೋ ಅಷ್ಟು. ಏನೇನು ತಿಂತಿರೋದು ತಿನ್ರಿ, ಏನು ಬೇಜಾರಿಲ್ಲ. ನಿಮ್ಗೆ ಸಾರಿ ಕೇಳಿ ನಾನು ನೀವು ಫರ್ಗಿನೆಸ್ ಕ್ಷಮಿಸಿದೀನಿ ಅಂತ ಹೇಳ್ಬೇಕು. ಅಲ್ಲ, ನಮ್ ಶಾಪಿಂಗ್ ಎಲ್ಲ ಆದ್ಮೇಲೆ ಡಿಸೈಡ್ ಮಾಡ್ತೀವಿ ನಿನ್ಗೆ ಕ್ಷಮಿಸೋದಾ ಬಿಡೋದಾ ಅಂತ. ಓಕೆ ಬನ್ನಿ, ಏನ್ ತಗೊಳ್ತೀರಾ ಅದನ್ನ ತಗೊಳ್ರಿ, ಏನು ತೊಂದರೆ ಇಲ್ಲ. ಎಷ್ಟು ರೇಟ್ ಆದ್ರೂ ಪರವಾಗಿಲ್ಲ. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ವಾ? ಲೇಟ್ ಅಲ್ಲ, ರೇಟಾ. ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ತಗೊಳ್ಳಿ. ಟೈಮ್ ಇದೆ, ಸಿಕ್ಕಾಪಟ್ಟೆ ಟೈಮ್ ಇದೆ, ಆರಾಮಾಗಿ ತಗೊಳ್ಳಿ. ಸ್ನೇಹಿತರೆ, ಜುಡಿಯೋದಲ್ಲಿ ಆಕ್ಚುಲಿ ತುಂಬಾ ಮ್ಯೂಸಿಕ್ ಲೌಡ್ ಇತ್ತು. ನಾವು ವಿಡಿಯೋ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಕಾಪಿರೈಟ್ಸ್ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈಗ ಮ್ಯಾಕ್ಸ್ ಹೋಗ್ತಾ ಇದೀವಿ. ಮತ್ತೆ ತಗೊಳ್ಳಿ ಅಂತ ಹೇಳಿದೀನಿ, ಆದ್ರೂ ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದಾರೆ ಇವರು. ಇಷ್ಟೊಂದು ಲೇಟ್ ಮಾಡಿದ್ರೆ ಹೆಂಗೇನೆ? ನೀವ್ ಕ್ಷಮಿಸೋದು ಬೇಡ, ಏನು ಬೇಡ, ನಾನು ಹಂಗೆ ಹೊರಟೋಗ್ಬಿಡ್ತೀನಿ. ಜಸ್ಟ್ ಒಂದು ಪ್ರ್ಯಾಂಕ್ಗೋಸ್ಕರ ನೀವು ಸ್ವಲ್ಪ ಹೆಲ್ಪ್ ಮಾಡು. ಏನ್ ಹೆಲ್ಪ್ ಮಾಡ್ಲಿ? ತಗೋ, ಇದು ಚೆನ್ನಾಗಿದೆ, ತಗೋ. ನಿಂಗೆ ರೆಡ್ ಅಂತ ರೆಡ್ ಎತ್ ಕೊಡ್ತಾ ಇದೀಯಾ? ಆಕ್ಚುಲಿ ಚೆನ್ನಾಗಿದೆಲ್ಲ. ಇಲ್ಲ, ಸುಮ್ನೆ ಅಂದೆ. ಇಲ್ಲ ತಗೋತೀನಿ. ಸುಮ್ನೆ ಅಂದೆ ಮಾ. ತಗೋ, ತಗೊಳಂಗಿದ್ರೆ ಇದು ತಗೋ, ಇದು ಚೆನ್ನಾಗಿದೆ ನೋಡು. ತೋರ್ಸು, ಇದು ಎತ್ಕೊಡು. ನೋಡು ಯಾವ್ದು ಬೇಕು ಎತ್ಕೊಡು. ನೀ ಎತ್ಕೊನೇನಾ? ಇದು ಬೇಡ ಮಚ್ಚ. ನಮ್ಮ ಅಕ್ಕಗೆ ಏನೋ ಹೆಲ್ಪ್ ಮಾಡ್ಬೇಕಂತೆ, ನೋಡು. ಹೋಗಿ ತಗೋ, ಹೋಗು. ಅಶ್ವಿನಿ ಅಕ್ಕ ಎಲ್ಲಿದ್ದಾರೆ? ಅಲ್ಲಿ ಇರಬೇಕು, ಅಲ್ಲಿ ತಗೊಳ್ತಾ ಇರಬೇಕು. ಸೊ ಸ್ನೇಹಿತರೆ, ಟ್ವಿಸ್ಟ್ ಏನು ಗೊತ್ತಾ? ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಇನ್ನೇನು ಬಿಲ್ಲಿಂಗ್ ಟೈಮಲ್ಲಿ ನಾನು ಫೋನ್ ಬಂತು ಅಂದ್ಬಿಟ್ಟು ಹೊರಗಡೆ ಬಂದುಬಿಡ್ತೀನಿ. ಸೊ ಅವರೇ ಪೇ ಮಾಡಬೇಕಾಗುತ್ತೆ. ಸೊ ಸಾರಿ ಕೇಳ್ತಾ ಇದ್ದೀನಿ ಅಂತ ನಾನು ಅವ್ರಿಗೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ದೇರ್ ಇಸ್ ಅ ಟ್ವಿಸ್ಟ್. ನೈನಾ ತಗೊಂಡ? ಏನು ತಗೊಂಡೆ? ಡ್ರೆಸ್, ಒಂದು ಕುರ್ತಿ ಮತ್ತೆ 2 ಜೀನ್ಸ್ ಟಾಪ್. ಅಶ್ವಿನಿ ಅಕ್ಕ ಒಂದು ಜೀನ್ಸ್ ಟಾಪ್. ಓಹೋ, ಇಷ್ಟ ಆಗ್ಲಿಲ್ವಾ? ಸಾಕಾ? ಇಷ್ಟಕ್ಕೆ ಸಾರಿ ಅಕ್ಸೆಪ್ಟ್ ಮಾಡ್ತಿದ್ದೀರಾ? ಆಮೇಲೆ ಕೊಡಿಸ್ತೀಯಂತೆ. ಇದು ಫಸ್ಟ್ ಇಲ್ಲಿ ಚೆನ್ನಾಗಿಲ್ಲ, ಅದಕ್ಕೆ. ಸರಿ ಆಯ್ತು, ಬನ್ನಿ. ನಿಮ್ಗೆ ಏನ್ ಬೇಕು, ಇನ್ನ ಎಷ್ಟದ್ ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿದೀನಿ. ಬಿಡು ಇವತ್ತು. ಬಾ, ಇದನ್ನ ತಗೋ. ಬ್ಯಾಗ್ ನೋಡೋಣ ಅನ್ಕೊಂಡಿದೀನಿ. ಅಯ್ಯೋ, ನಿನ್ನ ತಗೋ ಅಂದ್ರೆ ಏನೇನು ತಗೊಳ್ತಾ ಇದೀಯಲ್ಲ ನೀನು. ಇನ್ನೂ ಹುಡ್ಕೋದ್ ಬಿಡ್ತಾನೆ ಇಲ್ಲ. ಮೂಡ್ಲಿಕ್ ಬೇಡ, ನಿಮ್ಮಿಬ್ಬರಿಗೆ ಮಾತ್ರ. ನಾನ್ ಮೂಡ್ಲಿಕ್ ಪ್ರ್ಯಾಂಕ್ ಮಾಡಿಲ್ಲ. ಇದೊಂದು ಬ್ಯಾಗ್ ಕೊಡ್ಸ್ ಮಾ. ಏಯ್ ನಡಿ, ತಗೋ ಅದನ್ನ. ಸುಮ್ನೆ ಕಡಿಮೆ ಇದೆ, ಸಾಕು. ಏನಾದ್ರೂ ಕೊಡಿಸ್ತೀನಿ ಅಂದೆ. ಸರಿ, ತಗೊಳಂಗಿದ್ರೆ ತಗೋ. ಬೇಕಾಯ್ತು ನಿಮ್ಗೆ, ತಗೋ. ಬೇಡ ಬಿಡು ಶುನಿ, ಅಲ್ಲಿ ಬೇರೆ ಕಡೆ ತಗೋತಿ. ಬೇರೆ ಕಡೆನಾ? ಇಲ್ಲೇ ತಗೋಬಿಡ್ಬೇಕೆಲ್ಲ ತಗೊಂಡ್ರೆ. ಇಲ್ಲ, ಬೇರೆ ಸಿಗ್ಲಿಲ್ಲ, ಅದಕ್ಕೆ. ಅದು ಇಯರಿಂಗ್ ಒಂದು ಕೊಡಿ. ಹಾಕಿದ್ದಾರೆ, ಬಿಲ್ ಹಾಕಿದ್ದಾರೆ. ಫೋನ್ ಪೇ. ಓಕೆ, ಬಿಲ್ ಮಾಡ್ಬಿಡಿ. ಹಲೋ, ಹಾ ಹೇಳಿ. ಒಂದ್ ನಿಮಿಷ ಇರೋಣ, ಏನ ಕಾಲ್ ಬರ್ತಿದೆ. ಪೇ ಮಾಡ್ಬಿಟ್ಟು ಹೋಗು. ಒಂದ್ ನಿಮಿಷ, ಕಾಲ್ ಬರ್ತಿದೆ, ಇರು. ಬಂದೆ, ಒಂದ್ ನಿಮಿಷ. ಸೊ ಹಲೋ ಹೇಳಿ. ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ, ನೋಡೋಣ. ಒಂದು ನಿಮಿಷ, ಸಾಂಗ್ ಕೇಳಿಸ್ತಾ ಇದ್ದಾಳ್ರಿ. ನಯನ ವಾಯ್ಸ್ ಮೈಕ್ ಬೇರೆ ಆಫ್ ಮಾಡಿಲ್ಲ. ಸೊ ಕೆಳಗಡೆ ಹೋಗ್ಬಿಡ್ತೀನಿ, ಕೇಳಿಸಲ್ಲ ಅನ್ಸುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಏನು ಮಾಡ್ತಾರೆ ನೋಡೋಣ. ಬೆಟರು ನಾನು ಹೊರಗಡೆ ಇರ್ತೀನಿ. ಅವ್ರು ಸ್ವಲ್ಪ ಆಲ್ರೆಡಿ ಫುಲ್ ಕೋಪದಲ್ಲಿ ಬರ್ತಾರೆ ಇವಾಗ. ಆಮೇಲೆ ರಿವೀಲ್ ಮಾಡ್ತೀನಿ ಇದು ಕೂಡ ಪ್ರ್ಯಾಂಕ್ ಅಂತ. ಬರ್ತಾ ಇದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡ್ಕೊಳ್ಳಿ ಇವಾಗ. ಯಾಕೆ ಇಲ್ಲಿ ಬಂದಿದ್ಯಾ? ಅಲ್ಲಿ ಪೇ ಮಾಡ್ಬೇಕು ತಾನೆ. ಏಕೆ, ಯಾರ್ದು ಫೋನು? ಯಾರು ಪೇ ಮಾಡಿದ್ರು? ನಾನೇ. ಮರ್ಯಾದಿಂದ ಹೇಳ್ತೀನಿ, ನನ್ನ ಹತ್ರ ಕಾಸಿಲ್ಲ, ತಗೋ ವಾಪಸ್ ಕೊಡು.
ಸೊ ಯು ಗೈಸ್ ಆರ್ ಪ್ರಾಂಕ್ಡ್ ಅಗೇನ್. ಇದೆಲ್ಲ ಬೇಡ, ಇದೆಲ್ಲ ಬೇಡ. ನಂಗ್ ಗೊತ್ತಿಲ್ಲಮ್ಮ, ತಗಮ್ಮ, ನಂಗ್ ಬೇಡ, ನಂಗೆ ಕೊಡು. ಅಲ್ಲ ನಿಮ್ ಸಾರಿ ಇಟ್ಕೊಂಡು ನಾನೇನ್ ಮಾಡ್ಲಿ? ವಾಪಸ್ ಹೋಗು. ನೀನ್ ಏನ್ ಇಲ್ಲೇ ನಿಂತ್ಕೊಂಡ್ರು ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಎತ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನಿಜ ಅಂತೂ ಅಶ್ವಿನ ಪೇ ಮಾಡ್ತೀನಿ ಅಂದ್ರು, ನಾನೇ ಪೇ ಮಾಡ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟೆ. ಈ ಕಡೆ ಬನ್ರಿ, ಸಾಂಗ್ ಬರ್ತಾ ಇದೆ ಇಲ್ಲಿ. ಇವಾಗ ಅದಕ್ಕೂ ಮಾವು ನಂಗೆ ಅದೆಲ್ಲ ಗೊತ್ತಿಲ್ಲ, ನನ್ ಸುಮ್ಮನೆ ನಿಮ್ಮ ಒಂದು ಜಾಸ್ತಿನೇ ಇದೆ, ಏನೋ ಕ್ಷಮಾಪಣೆ ಜಾಸ್ತಿನೇ ಇದೆ. ನನ್ಗೇನ್ ಅಗತ್ಯ ಇಲ್ಲ. ನೀವು ಅವರು ಇಲ್ಲಿ ನೋಡಿ, ನಾನು ಅರ್ಧ ಗಂಟೆ ಬೇಕಾದ್ರೆ ವೇಟ್ ಮಾಡ್ತಿದ್ದೆ. ಅವರು ಸ್ಕ್ಯಾನರ್ ಅಲ್ಲಿ ಇದ್ ಬರ್ತಾ ಇದೆ, ಟೈಮರ್ ಬರ್ತಿದೆ. ಆ ಟೈಮರ್ ಆಗೋದ್ರೊಳಗೆ ಪೇ ಮಾಡ್ಬೇಕಂತೆ. ನೀನು ಹುಡುಕ್ತೆ, ನೀನ್ ಸಿಗ್ಲಿಲ್ಲ, ನಾನೇ ಪೇ ಮಾಡ್ದೆ. ನನ್ ಕಾಲ್ ಬಂದಿತ್ತು, ನಾ ಇರ್ಲಿ ಬನ್ರಿ. ಶಾಪ್ ಅವರು ಫೋರ್ಸ್ ಮಾಡಿದ್ದು ಪೇ ಮಾಡಿ ಅಂತ. ಅವ್ರು ಹೇಳಿದ್ರ? ನಾವು ಇದ್ ಮಾಡಿ ಅಂತ. ನಂಗೆ ಗೊತ್ತಿಲ್ಲ, ಅದಿಲ್ಲ. ನೀನ್ ಕಳ್ಸಿ ಇವಾಗ, ಕಳ್ಸು. ನಿಜ ಕಳ್ಸಲ್ಲ. ಕಳ್ಸು. ನಂಗೆ ಒಂಥರ ಬೇಜಾರಾಗ್ತಿದೆ. ನನ್ನ ಹತ್ರ ದಿಸ್ ಇಸ್ ಪ್ರಾಂಕ್. ನನ್ನ ಹತ್ರ ದುಡ್ಡಿಲ್ಲ. ದಿಸ್ ಇಸ್ ಪ್ರಾಂಕ್. ಬೇಡ ನಯನ, ನಾಗೆ ಕರ್ಕೊಂಡು ನಿಜ ಕೊಡಿಸ್ತೀಯ ಅನ್ಕೊಂಡಲ್ಲಮ್ಮ. ಮೂರನೇ ಸರಿ ನಿಧಾನ. ಸೊ ಈಗ ಮೂರನೇ ಸರಿ ಪ್ರಾಂಕ್ ಆಗಿದ್ದಾರೆ ನಮ್ಮ ಪ್ರಾಂಕ್ ಆಗಿಲ್ಲ, ಅಕ್ಕ. ಮತ್ತೆ ಪ್ರಾಂಕ್ ಇದು ಮೋಸ. ಬೇಜಾರ್ ಬೇರೆ ಆಗ್ತಿದ್ದೆ, ಬಟ್ಟೆ ಶಾಪಿಂಗ್ ಬಂದಿದ್ದೀವಿ, ದುಡ್ಡು ಬೇರೆ ಮಲಗ್ಬಿಟ್ಟಿದ್ದಾನೆ ಆರಾಮಾಗಿ. ಅಯ್ಯೋ ರಾಮ. ಬನ್ನಿ ಆಯ್ತು, ಅಟ್ಲೀಸ್ಟ್ ಊಟ ಆದ್ರೂ ಕೊಡಿಸ್ತೀನಿ ಬನ್ರಿ. ಬಿಲ್ ಪೇ ಮಾಡ್ತೀನಿ. ಊಟ ಕೊಡಿಸ್ಲಾ? ನಾನು ಊಟಕ್ಕೆ ನಾನು ಬರಲ್ಲ ನಿನ್ ಜೊತೆ. ಊಟ ಕೊಡಿಸ್ಲಾ? ಅಟ್ಲೀಸ್ಟ್ ತಿನ್ನಕ್ಕೆ ಬರಲ್ಲ ನಾವು. ಆಮೇಲೆ ಇನ್ನು ಫೋನ್ ಬಂದ ಆಚೆ ಬಂದ್ರೆ ನಿಜ ಇವತ್ತು ತಿಂದೇ ಇದ್ರು ಪರವಾಗಿಲ್ಲ, ನಾ ಬರಲ್ಲ. ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ. ನಾನು ಜಾಸ್ತಿ ಕೊಟ್ಟು ಬಂದಿದೀವಿ ಅನ್ಸುತ್ತೆ. ನೀವ್ ಎಷ್ಟಾನ ಕಡಿಮೆ ಆದ್ರೂ ಕೊಡ್ರಿ, ಜಾಸ್ತಿ ಅನ್ನ ಇರಿ ಅಕ್ಕ, ಒಂದ್ ನಿಮಿಷ. ಬೇಜಾರಾಗ್ಬೇಡ, ಊಟ ಆದ್ರೂ ಕೊಡಿಸ್ತೀನಿ ಬಾ ಅಟ್ಲೀಸ್ಟ್. ದುಡ್ಡು ಕಳ್ಸು, ಆಮೇಲೆ ನಾನು ಮಾಡ್ತೀನಿ. ನಂಬಿಕೆ ಇಡು ಗಂಡನ ಮೇಲೆ. ಬೇಡ, ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತಾನೇ ಹಿಂಗಾಯ್ತು. ಕಳ್ಸು. ನಾನು ಬರಲ್ಲ. ಸರಿ ಆಯ್ತು, ಶಾಪಿಂಗ್ ಮಾಡೋ ಪ್ಲಾನ್ ಊಟ ಕೊಡ್ತೀನಿ ಬನ್ರಿ. ನಾನು ಈ ಮಂತ್ ಜಾಸ್ತಿ ಖರ್ಚಾಗಿದೆ, ಶಾಪಿಂಗ್ ಮಾಡೋ ಊಟ ಕೊಡ್ತೀನಿ ಬಾ. ಬೇಡ, ಬಿಲ್ ಪೇ ಮಾಡೋ ಹತ್ರ ಹೋಗೋಣ. ನೀನು ಹೋಗಿ ಅಲ್ಲಿ ಬಿಲ್ ಪೇ ಮಾಡಿ ರೆಡಿ ಮಾಡಿರು, ನಾವು ಬಂದು ತಿಂತೀವಿ. ಈ ತರ ನಂಬಿಕೆ ಇರ್ಬೇಕು ತಮ್ಮನ ಮೇಲೆ, ಗಂಡನ ಮೇಲೆ. ನಿನ್ ಮೇಲೆ ನಂಬಿಕೆ. ಇವಾಗ ನಂಬಿದಕ್ ನೋಡು, ನಾವು ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಏನೋ ಬಟ್ಟೆ ಕೊಡಿಸ್ತೀವಿ. ಪ್ರಾಂಕ್ ಆದ್ರ ಮೂರನೇ ಸರಿ? ಪ್ರಾಂಕ್ ಆದ್ವಿ. ಪ್ರಾಂಕ್ ಮಾಡ್ತೀರಾ ನನ್ನ ಮತ್ತೆ? ನಿನ್ನ ಮಾಡೇ ಮಾಡ್ತೀನಿ ನಾನು. ಮಾಡೇ ಮಾಡ್ತೀರಾ? ಏನಾದ್ರೂ ಸೀರಿಯಸ್ ಆಗಿ ನಾನು ನಿಜ ಹೆಂಗ್ ಪ್ರಾಂಕ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಟೈಮ್. ಸರಿ ಬನ್ರಿ, ಆಯ್ತು ತಿನ್ನೋಣ. ಇಲ್ಲಿ ನೋಡಿ, ಶಾಪಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮಗೆ ಮೋಸ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಅದಕ್ಕೆ ಇವ್ರ ಜೊತೆ ಬರೋಕ್ಕೆ ನಂಬಿಕೆ ಇಲ್ಲ. ಇವಾಗ ತಿನ್ನಕ್ಕಂತ ಕರ್ಕೊಂಬಂದಿದ್ದೀವಿ, ಇಲ್ಲೂ ಪ್ರ್ಯಾಂಕ್ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಅದಕ್ಕೆ ಅವ್ರು ಒಬ್ಬರನ್ನೇ ಬಿಟ್ಟು ನಾವು ಆಲ್ರೆಡಿ ಬಂದು ಕೂತಿದ್ದೀವಿ ನೋಡಿ. ಇಲ್ಲಿ ನೋಡಿ, ಅವ್ರು ಪೇ ಮಾಡ್ಕೊಂಬರ್ತಾರ ನೋಡ್ಬೇಕೀಗ. ಸೊ ಇಲ್ಲ, ಅವರು ನಮ್ಮನ್ನು ಪ್ರ್ಯಾಂಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಪೇ ಮಾಡಿ ಬರ್ತಾ ಇದ್ದಾರೆ, ನೋಡೋಣ. ನೋಡಿ, ಬೇಡ ಬಾ ಹೋಗೋಣ. ಬೇಡ, ನಡೀಲಿ ಹೋಗೋಣ. ಬಾಶ್ವಿನಿ ಹೋಗೋಣ. ನಮ್ಮ ಮೂಡ್ಲುಗೆ ಕಾರಲ್ಲಿ ಆಟ ಆಡಿಸ್ಬೇಕಂತೆ. ಇಷ್ಟೊತ್ತು ಹಠ ಮಾಡ್ತಾ ಇದ್ದ, ಇವಾಗ ಯಾಕೋ ಸೈಲೆಂಟ್ ಆಗಿದ್ದಾನೆ. ಬೇಡ ಮಗ್ನೆ, ಬಾ ಹೋಗೋಣ ಬನ್ರಿ. ಬೇಡವಾ ಶೋರ? ಈಗ ಓಡ್ತಾನೆ ನೋಡು ಅಲ್ಲಿ ಕಾರ್ ಹತ್ರ. ಅವ್ರ ಅಮ್ಮ ಹತ್ರ ಹೋಗ್ತಾ ಇದ್ದಾನೆ ನೋಡಿ. ಬಾ ಮಾ ನಿನ್ ಮೂಡ್ಲನ್ ಪ್ರ್ಯಾಂಕ್ ಮಾಡ್ಮಾ. ಮಾ ಓಯ್, ಇವನ್ಗೂ ಪ್ರ್ಯಾಂಕ್ ಮಾಡ್ಬಿಡ್ಲ ಅಶ್ವಿನಿ? ಮೂಡ್ಲನ್ ಪ್ರ್ಯಾಂಕ್ ಇವನ್ಗೂ ಒಂದು ಪ್ರ್ಯಾಂಕ್ ಮಾಡ್ಬಿಡ್ಲ? ಕೂರ್ಸ್ಬಿಟ್ಟು ಹೊಟ್ಟೋಗೋಣ ಬಾ. ಓಹೋ, ಫುಲ್ ಎಂಜಾಯ್. ನಾವು ಕುತ್ಕೋಬೋದಾ? ನಾನು ಆಡ್ಬೋದಾ? ಆಡ್ಬೋದು. ಅಟ್ಲೀಸ್ಟ್ ಪ್ರ್ಯಾಂಕ್ ಮಾಡಿದ್ಯಾ, ಇದ್ರಲ್ಲಾದ್ರೂ ಆಡ್ಸು. ಕೇಳ್ಮಾ. ನಮ್ ಕಾರ್ ಐತಲ್ಲ ಅದ್ರಲ್ಲಿ ಆಡಿಸ್ತೀನಿ ಬಾ. ಕೇಳ್ಮಾ, ನಮ್ ಕಾರಲ್ಲಿ ಆಡಿಸ್ತೀನಿ ಬಾ. ಕೇಳ್ಮಾ. ಈಗ ಮೆಕ್ಡೊನಾಲ್ಡ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಿನ್ಬಿಟ್ಟು ಓಡೋಗ್ಬಿಡೋಣ ಅನ್ಕೊಂಡಿದ್ದೆ. ಕಳ್ಳ ಅಂತ ಗೊತ್ತು, ಅದಕ್ಕೆ ನೀನೇ ಬುಕ್ ಮಾಡ್ಲಿ ಅಂತಾನೆ ನಾವು ಹೋಗಿ ಕೂತಿದ್ದು. ಇಲ್ಲ, ನಾನು ಅರ್ಧಕ್ಕೆ ಎದ್ ಬರ್ತಿದ್ದೆ. ಹೌದಾ? ಇನ್ನೇನೋ. ಅಲ್ಲಿ ನೋಡಿ ಅಶ್ವಿನಕ್ಕ, ಮೆಕ್ಡೊನಾಲ್ಡ್ಸ್ ಅಲ್ಲೂ ಹಂಗ್ ಮಾಡ್ಬೇಕು ಅನ್ಕೊಂಡಿದ್ರಂತೆ. ಅಯ್ಯೋ ರಾಮ, ಏನು ಪಾಪ. ಇಲ್ಲಿ ನೋಡಿ ತಗೊಂಡು. ಅದೆಲ್ಲಮ್ಮ ಪ್ಲೀಸ್ ಕಳಿಸ್ ಪ್ಲೀಸ್, ಹಂಗೆಲ್ಲ ಮಾಡ್ಬೇಡ. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂತ ಇರಬಾರ್ದು, ದುಡ್ಡು ಇದೆ ಸಾರಿ. ದುಡ್ಡಿದೆ ಆದ್ರೂ ನನಗೆ ಬೇಕು, ಕಳ್ಸಿ. ಹಂಗೆ ಹೇಳ್ಬೇಕು ನೀನು. ದುಡ್ಡಿಲ್ಲ ಅನ್ಬಾರ್ದು. ಫುಲ್ ಖುಷಿ ಮೂಡ್ಲು. ಮತ್ತೆ ಮುಂದಿನ ಪ್ರ್ಯಾಂಕ್ ಯಾರಿಗ್ ಮಾಡೋಣ?
ನಂಗೆ ಮಾತ್ರ ಮಾಡಬೇಡ ಆ ಕಮೆಂಟ್ ಸಲುವಾಗಿ ಹೇಳಿದ ನನಗೆ ಪ್ರಾಂಕ್ ಕ್ಯಾಮ್ರಾ ಆನ್ ಆಗಿದೆ. ನನ್ ನಿಜ ನನಗೆ ಓಕೆ ಅವ್ನು ಬಂದ್ಮೇಲೆ ಹೋಗೋಣ ಬಿಡು. ಬಾ ನೆಕ್ಸ್ಟ್ ಅಶ್ವಿನಿ ಕಂಗ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಅತ್ತಿಗೆ ಮಾಡು. ಹಿಂಗೆ ಬೇಡ ಅಶ್ವಿನಿ, ಬೇಜಾರು. ನಾವು ಹೇಳ್ಬಿಟ್ಟು ಯಾಕೆ ಮಾಡ್ಬೇಕು? ನೆಕ್ಸ್ಟ್ ಅಮ್ಮಂಗಿಲ್ಲ ಅಂದ್ರೆ ಅತ್ತಿಗೆಗೆ ಮಾಡೋಣ. ಅತ್ತಿಗೆಗೆ ಮಾಡಿ ಚೆನ್ನಾಗಿರುತ್ತಲ್ಲ. ನಿಜ ಅತ್ತಿಗೆಗೆ ಮಾಡೋಣ. ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಅತ್ತಿಗೆಗೆ ಮಾಡ್ತೀವಿ ನೋಡಿ ಪ್ರ್ಯಾಂಕ್. ಏನು ಪ್ರ್ಯಾಂಕ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಒಂದ್ಸರಿ. ಈ ಕಮೆಂಟ್ ಎಲ್ಲ ನೋಡ್ಬಿಡ್ತಾರೆ. ಇಲ್ಲ ಅವ್ರೇನು ನೋಡಲ್ಲ. ಅಯ್ಯೋ ಇವಾಗ ನೋಡ್ಬಿಡ್ತಾರಲ್ಲ ನಮ್ಮ ವಿಡಿಯೋ. ಬಟ್ ಏನು ಮಾಡಬೇಕು ಅಂತ ಮಾಡಿ. ಅವರು ದಿನ ಇವಾಗ ಕಮೆಂಟಲ್ಲಿ ಏನೇನೋ ಹಾಕಿದಾರಲ್ಲ, ಯಾವ ಪ್ರ್ಯಾಂಕ್ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಂತ ಇದಾಗಬೇಕು. ಕಾಸು ಕೊಟ್ಬಿಟ್ಟು ಹೋಗು. ನಮ್ಮ ಹತ್ರ ಕಾಸಿಲ್ಲ. ಅಯ್ಯೋ ಅವನ್ನ ಬಿಟ್ಬಿಡು, ಅಲ್ಲೇ ಅವ್ರ ಹತ್ರ ಕಾರ್ ಓಡಿಸ್ಕೊಂಡು. ಇವನ್ ಯಾರು ತಗೊಳ್ತಾರೆ ಬಾ. ಪೇ ಮಾಡೋಗು, ಇದನ್ನು ಪ್ರಾಂಕ್ ಮಾಡ್ಬೇಡ. ಇಲ್ಲ ಪೇ ಮಾಡಿಸ್ಬೇಡ. ಶ್ರೀಶಾಂತ್ ಪ್ರ್ಯಾಂಕ್ ಮಾಡಲ್ಲ, ನಿಮ್ಮ ಮಾತ್ರ.